ಉಪ್ಪಿನಲ್ಲಿ 4 ವಿಧಗಳಿದೆ. ಅದರಲ್ಲಿ ಸಮುದ್ರದ ಉಪ್ಪು, ಮತ್ತು ಅಯೋಡಿನ್ ಉಪ್ಪು, ಉಪವಾಸದ ಉಪ್ಪು ಮತ್ತು ಕಲ್ಲುಪ್ಪು. ತಂತ್ರ ಮಂತ್ರಗಳಿಗಾಗಲಿ ಅಥವಾ ಮನೆಯಲ್ಲಿರುವಂತಹ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಕಪ್ಪು ಇಲ್ಲಾಂದರೆ ಕೇಸರಿ ಬಣ್ಣದ ಅಥವಾ ತಿಳಿ ಗುಲಾಬಿ ಬಣ್ಣದ ಉಪ್ಪನ್ನು ಬಳಸ್ತಾರೆ. ಮುಖ್ಯವಾದ ವಿಷಯ ಅಂದರೆ ಯಾರು ನಿಮ್ಮ ಶತ್ರುಗಳಾಗಿರ್ತಾರೋ ಅವರ ಮನೆಯ ಉಪ್ಪನ್ನು ನೀವು ತಿನ್ನಬಾರದು. ಬೇಕಾದರೆ ಅವರ ಮನೆಯಲ್ಲಿ ಸಿಹಿ ಪದಾರ್ಥಗಳನ್ನು ತಿನ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಅವರು ಎಷ್ಟೇ ಒತ್ತಾಯ ಮಾಡಿದರೂ, ಸಂದರ್ಭ ಯಾವ ರೀತಿ ಇದ್ದರೂ ಕೂಡ ನೀವು ಅವರ ಮನೆಯ ಉಪ್ಪನ್ನು ಬಳಸಬೇಡಿ. ಯಾವ ಕಾರಣಕ್ಕೂ ನಾವು ಉಪ್ಪನ್ನು ಇನ್ನೊಬ್ಬರ ಕೈಗೆ ಡೈರೆಕ್ಟಾಗಿ ಕೊಡಬಾರ್ದು. ಅದರ ಬದಲಾಗಿ ನೆಲದಲ್ಲಿ ಇಟ್ಟು ಅದನ್ನು ತಗೊಳ್ಳಿ ಅಂತ ಹೇಳ್ಬೋದು. ಹಾಗೇನಾದರೂ ನೀವು ಉಪ್ಪನ್ನು ಬೇರೆಯವರ ಕೈಯಿಂದ ತಗೊಂಡ್ರೆ ಅವರ ಜೊತೆ ಜಗಳ ಆಡೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ವಾರಕ್ಕೆ ಒಮ್ಮೆಯಾದರೂ ಅಂದರೆ ಗುರುವಾರ ಒಂದಿನ ಬಿಟ್ಟು ಬೇರೆ ಯಾವ ದಿನದಲ್ಲಾದರೂ ಕೂಡ ಬಕೆಟ್ಟಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ನೀವು ಮನೆಯಲ್ಲಿ ನೆಲ ಒರೆಸೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ಹಾಗೆಯೇ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ವಾಸ ಮಾಡ್ತಾಳೆ. ಹಾಗೆಯೇ ನಿರಂತರವಾಗಿ ಹಣದ ಆಗಮನ ನಿಮ್ಮ ಮನೆಯಲ್ಲಿ ಶುರುವಾಗುತ್ತೆ. ನಿಮ್ಮ ಮನೆಯಲ್ಲಿ ಏನಾದರೂ ಹಣದ ಸಮಸ್ಯೆ ಇದ್ದರೆ ಒಂದು ಗ್ಲಾಸ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಚಿಟಿಕೆ ಉಪ್ಪನ್ನು ಹಾಕಿ ನಿಮ್ಮ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಇಟ್ಟುಬಿಡಿ. ಅದರ ಹಿಂದೆ ಸಾಧ್ಯವಾದರೆ ಕೆಂಪು ಬಣ್ಣದ ಒಂದು ಬಲ್ಬನ್ನು ಹಾಕಿ. ಹಣದ ಆಗಮನ ಆಗುತ್ತೆ. ನೀರು ಒಣಗಿ ಹೋದಾಗ ಮತ್ತೆ ನೀರು ಹಾಕಿ ತುಂಬಿಡಿ. ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ದು ಅವರಿಗೆ ಆಗಾಗ ದೃಷ್ಟಿ ಆಗ್ತಾ ಇದ್ದರೆ ಚಿಟಿಕೆ ಉಪ್ಪನ್ನು ತಲೆಯಿಂದ ಕೆಳಗೆ ಇಳಿಸಿ ತೆಗೆದು ಸಿಂಕ್ನಲ್ಲಿ ಅಥವಾ ನೀರಿನಲ್ಲಿ ಹಾಕಿ. ಇದರಿಂದ ಕೆಟ್ಟ ಶಕ್ತಿ ನಾಶವಾಗುತ್ತೆ. ಕೆಟ್ಟ ದೃಷ್ಟಿ ಅಂಟಿದ್ರೆ ಮುಷ್ಟಿ ಉಪ್ಪನ್ನು ತೆಗೆದು ಸಾಯಂಕಾಲ ತಲೆಯಿಂದ 3 ಬಾರಿ ನಿವಾಳಿಸಿ ತೆಗೆಯಿರಿ. ನಂತರ ಮುಖ್ಯ ದ್ವಾರದ ಮುಂದೆ ಎಸೆಯಿರಿ. 3 ದಿನ ಈ ರೀತಿ ಮಾಡಿದ್ರೆ ಕೆಟ್ಟ ದೃಷ್ಟಿ ದೋಷ ಹೋಗುತ್ತೆ. ನೀವು ಮಾಡಬೇಕಾದ ಮುಖ್ಯ ಕೆಲಸವನ್ನು ಬೇರೆಯವರಿಗೆ ಹೇಳುವುದು, ಹೊಸ ವಸ್ತು ತೆಗೆದುಕೊಂಡಾಗ ಅದನ್ನು ಬೇರೆಯವರಿಗೆ ತೋರಿಸುವುದು. ಈ ರೀತಿ ಮಾಡಿದಾಗ ದೃಷ್ಟಿದೋಷ ಉಂಟಾಗುತ್ತೆ. ಇದರಿಂದ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತೀರಾ. ಈ ರೀತಿ ಆಗಬಾರ್ದು ಅಂದರೆ ಮಲಗುವ ಸಮಯದಲ್ಲಿ ಒಂದು ಗಾಜಿನ ಗ್ಲಾಸ್ನಲ್ಲಿ ಕಲ್ಲುಪ್ಪು ಹಾಕಿಡಿ. ವಾರಕ್ಕೊಮ್ಮೆ ಬದಲಾಯಿಸಿ. ಇದರಿಂದ ಆರೋಗ್ಯ ಸುಧಾರಿಸುತ್ತೆ. ಉಪ್ಪು ಮತ್ತು ಗಾಜಿಗೆ ರಾಹುವಿನ ಸಂಬಂಧ ಇರುತ್ತೆ. ಗಾಜಿನ ಡಬ್ಬದಲ್ಲಿ ಉಪ್ಪು ಇಡುವುದರಿಂದ ನಿಮ್ಮ ಮೇಲೆ ರಾಹುವಿನ ವಕ್ರದೃಷ್ಟಿ ಬೀಳುವುದಿಲ್ಲ. ಯಾವುದೇ ಕಾರಣಕ್ಕೂ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಬಾರದು. ಇಲ್ಲದಿದ್ದರೆ ರಾಹುವಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಉಂಟಾಗುತ್ತೆ. ನಿಮ್ಮ ಮನೆಯಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಹಾಗಾಗಿ ಉಪ್ಪನ್ನು ಗಾಜಿನ ಡಬ್ಬದಲ್ಲಿಡಿ. ಗಾಜಿನ ಬಟ್ಟಲಿನಲ್ಲಿ ಉಪ್ಪು ತುಂಬಿ ಟಾಯ್ಲೆಟ್ನಲ್ಲಿ ಇಡುವುದರಿಂದ ಅಲ್ಲಿ ನಕಾರಾತ್ಮಕ ಶಕ್ತಿ ನಾಶವಾಗುತ್ತೆ. ಯಾವುದೇ ಕಾರಣಕ್ಕೂ ರಾತ್ರಿ ಅಥವಾ ಹಗಲಿನ ಸಮಯದಲ್ಲಿ ಟಾಯ್ಲೆಟ್ ಬಾಗಿಲನ್ನು ತೆಗೆದು ಇಡಬೇಡಿ. ಇದರಿಂದ ಕೆಟ್ಟ ಶಕ್ತಿ ನಿಮ್ಮ ಮನೆಯೆಲ್ಲ ತುಂಬಬಹುದು. ಒಂದು ಗಾಜಿನ ಬಟ್ಟಲನ್ನು ತೆಗೆದುಕೊಂಡು ಅದರಲ್ಲಿ ಉಪ್ಪನ್ನು ಹಾಕಿ 4 ರಿಂದ 5 ಲವಂಗ ಹಾಕಿ ಮನೆಯ ಉತ್ತರ ದಿಕ್ಕಿನಲ್ಲಿಡಿ. ಇದರಿಂದ ಧನ ಸಂಪತ್ತು, ಲಕ್ಷ್ಮೀದೇವಿಯ ಆಗಮನ ಉಂಟಾಗುತ್ತೆ. ಉಪ್ಪು ಕಡಿಮೆ ಆಗಿದೆ ಅನಿಸಿದ್ರೆ ಮೇಲಿಂದ ಉದುರಿಸಬಾರದು. ಇದರಿಂದ ಶನಿಯ ಪ್ರಭಾವ ಉಂಟಾಗುತ್ತದೆ. ಪುಡಿ ಉಪ್ಪಿನ ಬದಲಾಗಿ ಕಲ್ಲುಪ್ಪನ್ನು ಉಪಯೋಗಿಸಿ. ಇದರಿಂದ ಆರೋಗ್ಯ ಸಮಸ್ಯೆ ಕೂಡ ದೂರವಾಗುತ್ತೆ. ಸ್ನಾನ ಮಾಡುವಾಗ ನಾವು ಉಪ್ಪನ್ನು ಸ್ವಲ್ಪ ಬಕೆಟ್ಟಿಗೆ ಹಾಕಿ ಮತ್ತೆ ಸ್ನಾನ ಮಾಡೋದ್ರಿಂದ ನಮ್ಮ ಮೇಲೆ ಬಿದ್ದಿರುವಂಥ ಕೆಟ್ಟ ದೃಷ್ಟಿ ದೂರವಾಗುತ್ತೆ. ಇದನ್ನು ಮಕ್ಕಳ ವಿಷಯದಲ್ಲಿ ಕೂಡ ಮಾಡಬಹುದು. ಗಂಡ ಹೆಂಡತಿ ಯಾವಾಗಲೂ ಜಗಳ ಆಡ್ತಾ ಇದ್ದರೆ ಒಂದು ಗಾಜಿನ ಡಬ್ಬದಲ್ಲಿ ಉಪ್ಪನ್ನು ಹಾಕಿ ಬೆಡ್ರೂಮ್ನ ಯಾವುದಾದರೂ ಮೂಲೆಯಲ್ಲಿ ಇಡಿ. 1 ತಿಂಗಳ ನಂತರ ಅದರ ಉಪ್ಪನ್ನು ಬದಲಾಯಿಸಿ. ಈ ರೀತಿ ಮಾಡೋದ್ರಿಂದ ಅವರ ಸಮಸ್ಯೆ ದೂರವಾಗ್ತಾ ಬರುತ್ತೆ. ಕೆಲಸ ಮಾಡೋ ಜಾಗದಲ್ಲಿ ಅವಮಾನ ಆದರೆ, ವ್ಯಾಪಾರ ಬಿಸ್ನೆಸ್ನಲ್ಲಿ ನಷ್ಟ ಆದರೆ ಪೌಡರ್ ಉಪ್ಪನ್ನು ತೆಗೆದು ಅಂಗೈಯಲ್ಲಿ ಹಾಕಿ ನಿಮ್ಮ ತಲೆಯ ಮೇಲಿಂದ ಉಲ್ಟಾ ಮಾಡಿ 3 ಬಾರಿ ತಿರುಗಿಸಿ. ಇದನ್ನು ಮನೆಯ ಮುಖ್ಯ ದ್ವಾರದ ಮುಂದೆ ಎಸೆಯಿರಿ. 3 ದಿನ ಈ ರೀತಿ ಮಾಡೋದ್ರಿಂದ ನಿಮ್ಮ ಸಮಸ್ಯೆ ದೂರವಾಗುತ್ತೆ. ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಕಲ್ಲುಪ್ಪನ್ನು ಹಾಕಿ ಮುಖ್ಯ ದ್ವಾರದ ಮುಂದೆ ಕಟ್ಟಿದ್ರೆ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯ ಒಳಗೆ ಪ್ರವೇಶ ಮಾಡೋದಿಲ್ಲ. ರಾತ್ರಿ ಸರಿಯಾಗಿ ನಿದ್ದೆ ಬರಲ್ಲ ಅಂದರೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಅದರಿಂದ ನಿಮ್ಮ ಕಾಲುಗಳನ್ನು ತೊಳೆದು ಮತ್ತೆ ಮಲಗಿ. ಇದರಿಂದ ಗಾಢವಾದ ನಿದ್ರೆ ನಿಮ್ಮದಾಗುತ್ತೆ. ಅದೇ ರೀತಿ ದುಷ್ಟಶಕ್ತಿಗಳೇನಾದರೂ ನಿಮ್ಮ ಹಿಂದೆ ಬಂದಿದ್ರೆ ಅದು ಕೂಡ ದೂರವಾಗುತ್ತೆ.
ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.